ಇದು ವಿಡಂಬನೆ ಎಲ್ಲ ಸಾರ್ಥಕಿ ಪಾಂಡವರ ದುರ್ದೈವ ಅಥವಾ ನಾವು ಮರುವುದಾದರೂ ಹೇಗೆ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಮನವು ಅವರನ್ನೇ ಬಿದ್ದರೂ ಅದು ನಮಗೆ ಆನಂದದ ವಿಷಯವೇ. ಇದಕ್ಕಿರಲು ತನ್ನ ನಾಲ್ವರು ಸಹೋದರರು ಹಾಗೂ ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ಮತ್ತೊಂದು ಬಾರಿ ವನವಾಸಕ್ಕೆ ತೆರಳು. ಧರಿಸಬೇಕೆಂಬ ತುಚ್ಚು ಆಸೆಯು ಈತನನ್ನು ಇಲ್ಲಿಯವರೆಗೂ ಕರೆತಂದಿದೆ. ದಣಿದ ಪಾರ್ಥ ನೋಡಲೇಬೇಕು ನಿನ್ನ. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನ ದ್ವಾರಕವೇ ಹೊರಡೆ ಎಂದು ತಿಳಿದ ಬಳಿಕ, ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಗುರು ಸನ್ನಿಧಿಗೂ ದೇವಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾನುರೂಪವಾದ ಪದವು ಅವರವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು ನಾಲ್ಕಾರು ಯುಗನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು. ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ